ಒಂದಲ್ಲ ಎರಡಲ್ಲ, ಮುಂದೆನೇ 3 ಬ್ಯಾಗ್ ಇದೆ, ಹಿಂದೆ ಒಂದು ಬ್ಯಾಗ್ ಇದೆ. ಹಿಂದೆ ಇರೋದು ವೆಯ್ಟ್ ಜಾಸ್ತಿ ಇರೋವಂಥದ್ದು ಪೆಂಡೆಂಟ್ಸು ಸರಗಳನ್ನೆಲ್ಲ ಅದರೊಳಗಡೆ ಹಾಕೊಂಡಿದ್ದೀನಿ. ಸೊ ಅಷ್ಟು ವೆಯ್ಟ್ ಇದೆ. ಅಲ್ಲಲ್ಲೇ ಬೆಂಗಳೂರಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ಸ್ಟಾಲ್ಗಳು ಸಿಕ್ಕಿದ್ರೆ ಅದರಲ್ಲೂ ಫ್ರೀಯಾಗಿ ನನಗೇನೋ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಸ್ಟಾಲ್ ಇದ್ದರೆ ದಯವಿಟ್ಟು ಹೇಳಿ ನನಗೆ, ಯಾಕಂದರೆ ಒಂದು ಹೆಲ್ಪ್ ಅಂತ ಆಗುತ್ತೆ ನನಗಂತೂ. ವೀಲ್ ಚೇರ್ ಬೈಕಲ್ಲಿ ಒಂದಿಷ್ಟು ಜಾಗ ಎಲ್ಲ ಎಲ್ಲೂ ತೊಡೆ ಮೇಲೆ ಕೂಡ ಇಟ್ಕೊಂಡು ಬಂದಿದ್ದೀನಿ. ನನ್ನ ಇವೆಲ್ಲ ವಿಚಿತ್ರವಾಗಿ ನೋಡ್ತಾಯಿದ್ರು, ಏನಪ್ಪ ಹಿಂಗೆ ತಂದಿದ್ದಾರೆ ಲಗೇಜ್ನ ಅಂತ. ಸೊ ಏನು ಮಾಡೋಕ್ಕಾಗಲ್ಲ ನನ್ನ ಸಿಚುವೇಶನು. ಈ ಸರು ನನಗೆ ಹೆಲ್ಪ್ ಮಾಡಿದ್ದಲ್ಲಿ ಆ ಸ್ಕೂಲಲ್ಲಿ ಫ್ರೀ ಸ್ಟಾಲ್ ಕೊಟ್ಟಿದ್ದು ಇವರೇ, ಅವರು ಸೀಮಾ ಮ್ಯಾಮ್ ಅಂತ. ಕೆಳಗಡೆ ಹೊಡೆದೋಗ್ಬಿಡುತ್ತೆ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಮೆಟ್ಲುಗಳೇ ಇದ್ದವು. ರ್ಯಾಂಪ್ ವ್ಯವಸ್ಥೆನೂ ಮಾಡಿ ಒಳಗಡೆ ಕಳಿಸಿ ನನ್ನನ್ನು. ಆಮೇಲೆ ಅಲ್ಲಿ ಜೋಡ್ಸೋಕ್ಕೆಲ್ಲ ಒಂದು ಹೆಲ್ಪ್ ಅಂತ ಸ್ಕೂಲ್ ಕಡೆಯಿಂದನೇ ಕಳಿಸಿದ್ರು ನನಗೊಬ್ರನ್ನ. ಸೊ ನಂಗೆ ತುಂಬಾ ಖುಷಿ ಆಯಿತು, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಅಂತ. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ ನಾನು. ಆ್ಯಕ್ಚುಲಿ ಆಫ್ ಮಾಡೋದನ್ನ ಕೇಳಿಸಲ್ಲ. ಅಯ್ಯಪ್ಪ, ಗಾಳಿ ಒಳಗಡೆ ಹೇಳ್ಕೊಂಡ್ರೆ ಒಂಥರ ಜುಮ್ ಅಂತ ಐತಲ್ಲೂ. ಸೊ ಎಲ್ಲ ಕ್ಲೀನಾಗಿದೆ. ಸೊ ಇದರೊಳಗಡೆ ಹೊಸಡು ಹಂಗೆ ಇರೋದಂತೆ. ಸೊ ಎಲ್ಲ ಕ್ಲೀನ್ ಮಾಡಿದರು, ಬಟ್ ಒಳಗಡೆ ಮಾಡಿಲ್ಲ. 2 ಸೆಷನ್ ಹೇಳಿದ್ದಾರೆ ನೋಡಿ. ಒಳಗಡೆ ಎಲ್ಲ ಹಂಗೆ ಇದೆ ಗಲೀಜು. ಯಪ್ಪ ದೇವ್ರೆ, ಅಲ್ಲೆಲ್ಲ ಜುಮ್ ಅಂದ್ಬಿಡ್ತು ಹಂಗೆ. ಸೊ ಇವಾಗ ಮಾಡಿಸ್ಕೊಂಡು ಬಂದಾಯಿತು. ಅದಕ್ಕೆ ಅವ್ರು ಪೇಸ್ಟ್ ಇದೇ ಯೂಸ್ ಮಾಡಬೇಕು ಅಂತ ಬರ್ಕೊಟ್ರು.